ವಿಶೇಷವಾಗಿ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿದ್ದಾರೆ. ಇವತ್ತು 75 ವರ್ಷ ಮುಗಿಸಿ 76ನೇ ವರ್ಷಕ್ಕೆ ಕಾಲಿಟ್ಟಂಥ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರು ಘನಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ನಮ್ಮೆಲ್ಲರಿಗೆ ಸಂತೋಷ. ಯಾರೇ ಒಂದು ಪ್ರಗತಿಪರ ವಿಚಾರಧಾರೆ ಇರತಕ್ಕಂಥ ವ್ಯಕ್ತಿಗಳು ಒಳ್ಳೆ ಕೆಲಸ ಮಾಡಿದರೆ ಖಂಡಿತವಾಗಿ ನಾನು ಅಂಥ ಕಾರ್ಯಕ್ರಮಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇರ್ತದೆ ಮತ್ತು ಸಂಪೂರ್ಣವಾಗಿ ಬೆಂಬಲ ನೀಡ್ತೇನೆ. ನಾವು ಯಾವಾಗಲೂ ಕೂಡ ಬಸವಣ್ಣನವರ ಬಗ್ಗೆ ಭಾಳಷ್ಟು ಮಾತಾಡ್ತೇವೆ ಮತ್ತು ಬಸವಣ್ಣನವರ ವಿಚಾರಧಾರೆ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ಬಸವ ಕಲ್ಯಾಣಿನ ಜನ, ಬೀದರ್ ಜಿಲ್ಲೆ ಜನ ಮತ್ತು ಎಲ್ಲ ಇಲ್ಲಿ ಇರ್ತಕ್ಕಂಥವರು ಬಸವೇಶ್ವರವರು ಪ್ರಚಾರ ಮಾಡಿ ಅವರ ವಚನಗಳ, ಅವರ ಸಾಹಿತ್ಯಗಳ, ಅವರ ಮಾತುಗಳನ್ನು ಎಲ್ಲರಿಗೆ ತಿಳಿಸಿ ಇವತ್ತು ಸಾಕಷ್ಟು ಪ್ರಚಾರ ಬಸವಣ್ಣನವ್ರದ್ದು ಆಗಿದೆ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಮಾತು ಸದಾಕಾಲ ಹೇಳ್ತಿದ್ರು. ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ವಿಚಾರಧಾರೆ ಬೆಳಿಬೇಕಾದರೆ, ಅದರ ಪ್ರಚಾರ ಆಗಬೇಕಾಗಿದ್ರೆ 3 ಮಾತು ಬೇಕಾಗುತ್ತೆ. 3 ಮಾತಂದರೆ ಯಾವುದು? ಒಂದು, ವಿಚಾರ. ಬಸವಣ್ಣನವ್ರ ವಿಚಾರ ಎಲ್ಲರಿಗೂ ಗೊತ್ತಿದೆ. ಆದರೆ ಆ ವಿಚಾರದ ಪ್ರಚಾರ ಆಗಲಿಲ್ಲ ಅಂದರೆ ಅದು ಮನೆಯೊಳಗೆ ಉಳೀತದೆ, ಮಠದೊಳಗೆ ಉಳೀತದೆ, ಗುರುಕುಲದಲ್ಲೇ ಉಳೀತದೆ. ಅದರ ಪ್ರಚಾರ ಆಗಬೇಕು. ಅದಕ್ಕಾಗಿ ವಿಚಾರ. ಅಂಬೇಡ್ಕರ್ ಹೇಳಿದ್ದು ಆಚಾರ ಅಂದರೆ ಅದು ಅನುಷ್ಠಾನದಲ್ಲಿ ತರಬೇಕು. ನೀವು ಅನುಷ್ಠಾನದಲ್ಲಿ ತರದೇ ಹೋಗಿ ಬರೇ ಮೇಲಿನ ಮಾತಿಗೆ ಎಲ್ಲರೂ ಹೇಳ್ಕೊಂಡು ಹೋದರೆ ದೇಶದ ಉದ್ಧಾರ ಆಗೋದಿಲ್ಲ, ಸಮಾಜದ ಉದ್ಧಾರ ಆಗೋದಿಲ್ಲ, ನಮ್ಮ ದೇಶದಲ್ಲಿ ಸಮಾನತೆಯೂ ಬರೋದಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ದು ವಿಚಾರ, ಆಚಾರ, ಇದು ಆದಮೇಲೆ ಪ್ರಚಾರ. ಪ್ರಚಾರ ಬಹಳ ಮುಖ್ಯ. ಇದು ಎಲ್ಲ ಪ್ರಚಾರದ ಮಾಧ್ಯಮ ಮತ್ತು ಪ್ರಚಾರ ಅನೇಕ ಜಂಗಮರು, ಸ್ವಾಮಿಗಳು, ಮಠದವರು, ವಿಚಾರವಂತರು ಇವರು ಪ್ರಚಾರ ಮಾಡ್ತಾರೆ. ಇವರು ಪ್ರಚಾರ ಮಾಡಿದ್ದ ವಿಚಾರಗಳು ಇಡೀ ದೇಶದಲ್ಲೇ ಅಸ್ತಿತ್ವದಲ್ಲಿರ್ತವೆ, ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರ್ತವೆ. ಅದಕ್ಕೆ ಈ 3 ಮಾತನ್ನು ನಾವು ನೆನಪಿಡಬೇಕು. ನಮ್ಮ ವಿಚಾರಗಳು ಚೆನ್ನಾಗಿರಬೇಕು, ನಮ್ಮ ಆಚರಣೆ ಚೆನ್ನಾಗಿರಬೇಕು ಮತ್ತು ಅದರ ಪ್ರಚಾರ ಕೂಡ ನಾವು ಮಾಡಬೇಕು. ಅದಕ್ಕಾಗಿ ಈ 3 ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಜನ ಮಾತಾಡ್ತಾರೆ, ಆದರೆ ಅನುಷ್ಠಾನದಲ್ಲಿ ತರೋದಿಲ್ಲ, ಅದನ್ನು ಅಸ್ತಿತ್ವದಲ್ಲಿ ತರೋದಿಲ್ಲ. ಆದರೆ ಹೇಗೆ ಉದ್ಧಾರ ಆಗ್ತದೆ? ಈಗ ಅನೇಕ ಧರ್ಮಗಳು ನೀವು ನೋಡಿ, ಅನೇಕ ಧರ್ಮಗಳು ಜೀರೋಲಿಂದ ಸ್ಟಾರ್ಟ್ ಆಗಿ ಈ ದೇಶದಲ್ಲಿ ಕೋಟ್ಯಾಂತರ ಜನಸಂಖ್ಯೆ ಆಗಿದೆ. ಅದು ಯಾವುದೇ ಇರಬಹುದು, ನಾ ಇಂಥ ಧರ್ಮ ಅಂತ ಹೇಳೋದಿಲ್ಲ. ಲಕ್ಷಾಂತರ ಇನ್ಸ್ಟಿಟ್ಯೂಷನ್ ಆಗಿದೆ. ಅವೆಲ್ಲ ಹೇಗೆ ಬಂದು ಅಂದರೆ ಬೇರೆಯವ್ರನ್ನ ಪ್ರೀತಿಸಿ ತನ್ನ ಕಡೆ ತೆಗೆದುಕೊಂಡು ಅವರನ್ನು ಅಪ್ಕೊಂಡು ನಮ್ಮವರಾಗಿ ಮಾಡಿ ಆವಾಗ ಆ ಧರ್ಮ ಕೂಡ ಬೆಳೀತು. ಈಗ ನಾವೇನು ಮಾಡ್ತೇವೆ? ಇರ್ತಕ್ಕಂಥ ಧರ್ಮದಲ್ಲೇ ನಾವು ಸಾಕಷ್ಟು ಕಿರುಕುಳ ಕೊಡ್ತೇವೆ. ಬೆಳೀತದೆ ಹೇಗೆ? ಇದು ಎಲ್ಲ ಕಾಟ ನೋಡಿ ಈ ದೇಶದಲ್ಲಿರ್ತಕ್ಕಂಥ ಒಂದು ಮನುವಾದ ಮತ್ತು ಚತುರ್ವರ್ಣ ಈ ವಿಚಾರಗಳೇನಿದ್ದು ಇದಕ್ಕೆ ತಿರಸ್ಕಾರ ಮಾಡಿದಂಥವ್ರು ಯಾರು ಅಂದರೆ ಬಸವಣ್ಣನವರು. ಅದನ್ನು ನೀವು ಒಪ್ಪಲ್ಲ.
ಇದನ್ನು ತಿರಸ್ಕಾರ ಮಾಡೇ ಬಸವಣ್ಣನವರು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೆ ಒಕ್ಕಟ್ಟು ಮಾಡಿ ಎಲ್ಲ ಜಾತಿಗಳಿಗೆ ಒಂದು ಕಡೆ ಸೇರಿಸಿ ಅನುಭವ ಮಂಟಪ ಮಾಡಿ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವ್ರನ್ನ ಒಂದು ಕಡೆ ಸೇರಿಸಿ ಹೆಂಗೆ ಪಾರ್ಲಿಮೆಂಟ್ ಸೇರ್ತದೋ. ಅಲ್ಲಂ ಪ್ರಭು ಯಾರು? ಅಲ್ಲಂ ಪ್ರಭು ಒಬ್ಬ ಹಿಂದುಳಿದ ಸಮಾಜದ ಮುಖ್ಯಸ್ಥ. ಅವರ ಅಧ್ಯಕ್ಷತೆಯಲ್ಲಿ ಇದು ನಡೀತಿತ್ತು. ನಾವು ಅವಾಗ ಮಾಡಿದೇವೆ. ಈಗೇನು ಮಾಡ್ತೇವೆ? ಈಗ ನಾವೆಲ್ಲರೂ ನಾವು ನಮ್ಮವರು ಅಂತೇವೆ, ಅಥವಾ ನೀವು ಅವರವರು ಅಂತೇವೆ. ಅರೆ ನೀವೆಲ್ಲಿವರೆಗೆ ನಾವೆಲ್ಲ ಒಂದು ಅಂತ ಅನ್ನೋದಿಲ್ಲ, ಅಲ್ಲಿವರೆಗೆ ಯಾವುದೇ ಧರ್ಮ ಬೆಳೆಯೋದಿಲ್ಲ. ಬೌದ್ಧ ಧರ್ಮ ಇಲ್ಲಿ ಬಹಳ ಪ್ರಚಾರದಲ್ಲಿತ್ತು. ಈ ದೇಶದಲ್ಲಿ ಈ ಎಲ್ಲಿಗೆ ಅಫ್ಘಾನಿಸ್ತಾನ್ ಹಿಡ್ಕೊಂಡು, ಕಜಕಿಸ್ತಾನ್ ಹಿಡ್ಕೊಂಡು, ಗ್ರೀಸ್ ಹಿಡ್ಕೊಂಡು, ನೇಪಾಳ ಹಿಡ್ಕೊಂಡು ಬೌದ್ಧ ಧರ್ಮ ಇತ್ತು. ಎಲ್ಲಿ ಹೋಯ್ತದು? ಯಾರು ಕಳಿಸಿದ್ರು? ಯಾರು ಅದಕ್ಕೆ ತಿರಸ್ಕಾರ ಮಾಡಿದ್ರು? ಆದರೂ ಹೊರಗಡೆ ಇದೆ. ಇವತ್ತು ಜಪಾನ್ನಲ್ಲಿದೆ, ಚೈನಾದಲ್ಲಿದೆ, ತಿಬೆಟ್ನಲ್ಲಿದೆ, ಕಂಬೋಡಿಯಾದಲ್ಲಿದೆ, ಥೈಲ್ಯಾಂಡ್ನಲ್ಲಿದೆ, ಸಿಲೋನ್ನಲ್ಲಿದೆ, ಇನ್ನೂ ಅನೇಕ ಕಡೆ ಇದೆ. ಅಲ್ಲಿ ಇಲ್ಲಿನ ಧರ್ಮ ಬೇರೆಯವರು ಸ್ವೀಕಾರ ಮಾಡಿ ದೇಶಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಆಯಿತು. ಆದರೆ ಆ ಬೌದ್ಧ ಧರ್ಮಕ್ಕೆ ಅತ್ಯಂತ ಹೆಚ್ಚಿನ ತೊಂದರೆಗಳು ಕೊಟ್ಟು ಓಡಿಸಿದವ್ರು ಯಾರು? ನಾವೇ ತಾನೇ. ಹೊರಗಿನವ್ರು ಬಂದು ಯಾರೂ ಓಡಿಸಿಲ್ಲ, ನಾವೇ ಓಡಿಸ್ದೆವು. ಹೊರಗಿನವ್ರು ಸ್ವಲ್ಪ ಮಾಡಿರಬೇಕು, ಒಳಗಿನವ್ರು ಇನ್ನೂ ಜಾಸ್ತಿ ಮಾಡಿ ಅದನ್ನು ಹಾಳು ಮಾಡಿದವರು. ಅದೇ ರೀತಿಯಾಗಿ ಬಸವಣ್ಣನ ತತ್ವದೂ ಕೂಡ ಹಾಗಾಗಬಾರ್ದು. ನೀವು ಇಲ್ಲಿಂದ ಅದರ ಪ್ರಚಾರ ಮಾಡಿದ್ರೆ ದೇಶ ತುಂಬ ಆಗ್ತದೆ. ನಿಮ್ಮ ನಡವಳಿಕೆ ಮೇಲೆ ಅದನ್ನು ಹೋಗ್ತದೆ ಹೊರತಾಗಿ ನಾವು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಯಾರೂ ನಿಮ್ಮ ಹತ್ರ ಬರಲ್ಲ. ನಮ್ಮ ಧರ್ಮದಲ್ಲಿ ನೀವೆಲ್ಲರಿಗೂ ಆಸಕ್ತಿ, ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಒಂದು ಮಾಡಿ ನಾವೆಲ್ಲರೂ ಒಂದು ಅಂತಂದರೆ ಆವಾಗ ಮಾತ್ರ ಯಾವುದೇ ಒಂದು ಧರ್ಮ ಬೆಳಿಲಕ್ಕೆ ಸಾಧ್ಯದೆ, ಬಸವಣ್ಣನ ತತ್ವನೂ ಬೆಳಿಲಕ್ಕೆ ಸಾಧ್ಯದೆ. ಅದಕ್ಕೆ ಇದನ್ನು ನಾವು ಒಂದು ನೆನಪಿನಲ್ಲಿ ಇಟ್ಕೊಂಡು ಇದು ಮುಂದೆ ಹೋಗಬೇಕು. ಕೇವಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಾನು ನಂಬಲ್ಲ. ನಾನು ಬುದ್ಧಗೆ ಭಾಳ ನಂಬ್ತೇನೆ, ಬಸವಣ್ಣನಿಗೆ ನಂಬ್ತೇನೆ, ಅಂಬೇಡ್ಕರ್ಗೆ ನಂಬ್ತೇನೆ, ನಾರಾಯಣ ಗುರುಗೆ ನಂಬ್ತೇನೆ, ಕಬೀರಿಗೆ ನಂಬ್ತೇನೆ. ಯಾಕೆ? ಇವರೆಲ್ಲರೂ ಮಾನವತಾವಾದಿಗಳು. ಮಾನವ ಕುಲಕ್ಕೆ ಒಳ್ಳೆಯದನ್ನು ಮಾಡಿದವರು ಅವರು. ಅದಕ್ಕಾಗಿ ಅವ್ರಿಗೆ ಪೂಜೆ ಮಾಡ್ತಕ್ಕಂಥದ್ದು ನೆನೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈಗಲೂ ನಾನು ನೋಡ್ತೀನಿ ಭಾಳ ಕಡೆ ಬುದ್ಧನ ಪೂಜೆ ಮಾಡ್ತಕ್ಕಂಥವರೇ ಇಲ್ಲ. ಮಾಡಿದ್ರೆ ಪುನಃ ಅಂಬೇಡ್ಕರ್ ಹೆಸರಿನಲ್ಲೇ ಕೆಲವು ಜನ ಇವರು ಮಾಡ್ತಾರೆ. ಯಾರು ಇಡೀ ಪ್ರಪಂಚದಲ್ಲೇ ತನ್ನ ತತ್ವ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ್ರು, ಅದಕ್ಕೆ ಪ್ರೋತ್ಸಾಹ ಕೊಟ್ಟರು, ಆ ಧರ್ಮಕ್ಕೂ ಕೂಡ ನಾವು ಸ್ವೀಕಾರ ಮಾಡಲ್ಲ. ನಾವು ಬೇರೆ ಹೋಗ್ತೇವೆ, ನಮಗೆಲ್ಲಿ ಬೇಕು ಅಲ್ಲೆಲ್ಲ ಹೋಗಿ ಏನು ಬೇಕು ಅಂಧಶ್ರದ್ಧೆ ಅಂದರೆ ಎಷ್ಟು? ಭಾಳಷ್ಟು ಜನ, ನಾನು ಹೇಳಬಾರ್ದು, ನಾನು ಪೊಲಿಟಿಷಿಯನ್ ಆಗಿ ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರಂತ. ಅದಕ್ಕೆ ನಾನು ನಮ್ಮ ಉಪರಾಷ್ಟ್ರಪತಿಗಳಿದ್ದಾರೆ ಅವ್ರ ಮುಂದೆ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಇಲ್ಲಿ ಏನಾರು ಹೇಳಿದ್ರೆ ಮತ್ತೆ ಅದೇ ಒಂದು ನ್ಯೂಸ್ ಆಗ್ತದೆ. ನಾನು ಹೇಳೋದೇ ಒಂದು, ಪೇಪರ್ನಾಗ ಬರೆಯೋದೇ ಒಂದು, ಇನ್ನೊಂದು ನಮ್ಮ ಟಿ ವಿದಾಗ ಹೇಳೋದೇ ಒಂದು. ಅದಕ್ಕಾಗಿ ನಾ ಹೆಚ್ಚಿಗೆ ಹೇಳೋದಿಲ್ಲ. ಒಂದು ನೆನಪಿಡಿ, ನಾವು ಒಂದಿದ್ದರೆ, ಆ ಧರ್ಮದ ಮೇಲೆ ನಿಷ್ಠೆ ಇದ್ದರೆ, ಆ ಧರ್ಮವನ್ನು ಬೆಳೆಸ್ತಕ್ಕಂಥ ಗುರಿ ಇಟ್ಕೊಂಡು ನೀವು ಹೋಗಿ. ಎಲ್ಲೋ ಒಂದು ಯಾರೋ ಊಟಕ್ಕೆ ಕರೆದ, ಹರಿಜನ ಮನೆಯಾಗ ಹೋದ, ನೀರು ಕುಡು, ಅವು ಬಿಟ್ಬಿಡಿ. ಅವು ಈಗ ಎಲ್ಲರೂ ಕುಡಿಯಲತ್ತಾರೆ. ಎಲ್ಲ ನಳ ಬಂದ ಮೇಲೆ ಎಲ್ಲರೂ ಅದಕ್ಕೆಲ್ಲ ನೋಡ್ತಾ ಇದ್ದಾರೆ. ಸೊ ಇಂಥವು ಈಗ ನಡೆಯಲ್ಲ. ಜನರಿಗೆ ಬೇಕಾಗಿದ್ದೇನು? ಜನ
ಅಮೇರಿಕಕ್ಕೆ ಹೋಗ್ತಾರೆ, ಲಂಡನ್ಗೆ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ, ಓದ್ತಾರೆ, ತಿಳ್ಕೋತಾರೆ. ಅದಕ್ಕಾಗಿ ನಾವು ಧರ್ಮ ಮನುಷ್ಯನಿಗೆ ಬೇಕು. ಇದೇ ಅಂಬೇಡ್ಕರ್ ಹೇಳಿದ್ದು. ಅಂಬೇಡ್ಕರ್ಗೆ ಭಾಳ ಚೆನ್ನಾಗಿ ಹೇಳಿದ್ರು, ನೀವೆಲ್ಲ ಮಾತಾಡ್ತೀರಿ ದೇವರ ದಿಂಡ್ರ ಬಗ್ಗೆ, ಅಂಧಶ್ರದ್ಧೆ ಬಗ್ಗೆ ಭಾಳ ಮಾತಾಡ್ತೀರಿ, ಆದರೆ ನೀವು ಯಾಕೆ ಬುದ್ಧಿಗೆ ನಮಸ್ಕಾರ ಮಾಡ್ತೀರಿ ಅಥವಾ ಬುದ್ಧನ ಸ್ಟ್ಯಾಚ್ಯೂಗೆ ನೀವು ಯಾಕೆ ಹೂವು ಅರ್ಪಣೆ ಮಾಡ್ತೀರಿ? ಅವರು ಹೇಳಿದರು, ಅವರ ನೆನಪಿಗಾಗಿ, ಅವರ ತತ್ವದ ನೆನಪನ್ನು ನಮಗೆ ಪುನಃ ಪುನಃ ಬರಲಿ ಅಂತ ಹೇಳಿ ನಾನು ಅವ್ರ ಪಾದಕ್ಕೆ ಹಾರ ಹಾಕ್ತೇನೆ ಹೊರತಾಗಿ ಕೊಳ್ಳಾಗೆಂದೂ ಹಾರ ಹಾಕಿಲ್ಲ, ಅವ್ರ ಕಾಲ ಮೇಲೆ ಹಾಕ್ತೇನೆ. ಹಾಗೆ ನಾವು ಎಲ್ಲರೂ ಒಂದಾಗಿ ನಮ್ಮ ತತ್ವವನ್ನು ಬೆಳೆಸಬೇಕು. ಆ್ಯಂಡ್ ಇವತ್ತು ಪ್ರಪಂಚದಲ್ಲೇ ಬಹುಶಃ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೊತ್ತಿದ್ದಿದ್ರೆ ಅಥವಾ ಈ ತತ್ವದ ಬಗ್ಗೆ ಯಾರಾದರೂ ಪ್ರಚಾರ ಮಾಡಿದರೆ, ಅವ್ರು ಒಂದು ಕಡೆ ಹೇಳಿದ್ದಾರೆ, ಇಲ್ಲಿ ಧಾರವಾಡದವರು ಒಬ್ಬರು ಎಜುಕೇಷನ್ ಮಿನಿಸ್ಟರ್ ಇದ್ದರು, ನಮ್ಮ ಬ್ರಿಟಿಷರ್ ಕಾಲದ ಇಂಟೀರಿಯಂ ಗೌರ್ಮೆಂಟ್, ಅಲ್ಲಿ ಅವ್ರು ಹೇಳ್ತಿದ್ರು, ಈ ಬಸವಣ್ಣನ ತತ್ವ ಒಂದು ವೇಳೆ ನನಗೆ ಗೊತ್ತಿತ್ತಂದರೆ ನಾನು ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದೆ ಅಂತ ಹೇಳಿದ್ರು. ಆದರೆ ಇವತ್ತು ನಾವೇ ಪ್ರಚಾರ ಮಾಡಲ್ಲ. ಅದಕ್ಕೆ ಹೆಚ್ಚು ಹೇಳಿದೆ ನಾನು. ನಮ್ಮ ಪೂಜೆ ನಮ್ಮ ಉಪಾಧ್ಯಕ್ಷರು ಮಾತಾಡೋರಿದ್ದಾರೆ, ಗವರ್ನರ್ ಮಾತಾಡೋರಿದ್ದಾರೆ. ಅದಕ್ಕೆ ಇಷ್ಟು ಮಾತ್ರ ನಿಮಗೆ ಹೇಳ್ತೀನಿ, ಎಲ್ಲರೂ ಒಂದಾಗಿ